ಹಲೋ. ಹಲೋ. ಏಯ್ ನಿನ್ನ ಅಜ್ಜಿ. ಏನು ಹೆಂಗಿರೋದು ಮೈಗೆ ನಿನಗೆ? ಓ ಇಲ್ಲಿ ಮಳೆ ಬೇರೆ ಚಳಿ ಚಳಿ ಆಯ್ತಾಯ್ತೆ. ಸಾಕು ಸಾಕು. ಅಲ್ಲ ಕಡೆ ಏನೇ ಇಷ್ಟೊಂದು ಸತಾಯಿಸ್ಬಿಟ್ಟಲ್ಲ. ನಿಜವಾಗ್ಲೂ ಎಲ್ಲಿ ಮದುವೆ ಕ್ಯಾನ್ಸಲ್ ಆಗ್ಬಿಟ್ಟದು ಅಂತ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನಾನು ಎಲ್ಲಿ ಮದುವೆಗೆ ಒಪ್ಪಕ್ಕಿಲ್ಲ ಅಂದ್ಕೊಂಡು ಅದೇ ಒಂದು ಟೆನ್ಷನ್ ಆಗಿತ್ತು. ಹೆಂಗೋ ಒಪ್ಕೊಬಿಟ್ಟಂತೆ. ಹಾಂ, ಏನು ಮಾಡೋದಪ್ಪ, ಒಪ್ಕೋಬೇಕಾಯ್ತು. ಯಾಕೆ? ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅದಕ್ಕೆ ಒಪ್ಕೊಂಡೆ. ಅಷ್ಟೇನಾ? ಇನ್ನೇನು ಇಲ್ವೇನೆ? ನಿಜ ಅಷ್ಟೇನಾ ಪೂಜಾ? ಅಷ್ಟೇನೆ. ಇನ್ನೇಕೆ ಒಪ್ಕೋತಾರೆ, ಅಷ್ಟಕ್ಕೇನೆ ಒಪ್ಕೊಂಡಿದ್ದು ನಾನು. ಪೂಜಾ ಏನು ಹಿಂಗೆ ಹೇಳ್ತಾ ಇದ್ದೀನಿ ನೀನು? ನೋಡು, ಹಂಗಾರೆ ನನ್ನ ಕಂಡ್ರೆ ಇಷ್ಟ ಇಲ್ವ ನಿನಗೆ? ಅಯ್ಯೋ, ನನಗೇನು ಅಷ್ಟೇನು ಇಷ್ಟ ಇಲ್ಲ. ಏನು ಮಾಡೋದು, ಅಪ್ಪ ಅಮ್ಮ ಬಲವಂತ ಮಾಡಿದ್ರಲ್ಲ ಅಂತ ಒಪ್ಕೊಂಡೆ. ರೇಕ್ಸು ಅಷ್ಟೇ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಓಹೋ, ಏನು ಮಾಡೋಕ್ಕಾಗಿಲ್ಲ ಕಣ್ಣು, ಹೋಗು. ಐ ಲವ್ ಯು. ಏಯ್, ಏನು? ಐ ಲವ್ ಯು. ಆಯ್ತು. ಏನಾಯ್ತು? ಇಷ್ಟೇನಾ? ಹೇಳು ಇನ್ನೇನು. ಏನೂ ಇಲ್ಲ ಕಡೆ. ಇನ್ನೇನು ಸಮಾಚಾರ? ಏನೂ ಇಲ್ಲ, ಹೇಳ್ಬೇಕು. ಇನ್ನೇನು ಮದುವೆ ಆಗಕ್ಕೇನು ಅಭ್ಯಂತರ ಇಲ್ಲ ತಾನೇ? ಒಪ್ಕೆ, ಆದರೆ ಒಂದೇ ಒಂಚೂರು ಬೇಜಾರು. ಏನಮ್ಮ, ಏನು ಬೇಜಾರು ನಿನಗೆ? ಅಯ್ಯೋ ಬಿಡು, ಸುಮ್ಮನೆ ಹೇಳಿ ಪ್ರಯೋಜನ ಇಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು? ಏನಾದರೂ ಉಪಯೋಗ ಬರೋದಿದ್ರೆ ಹೇಳ್ಬೋದು. ಆ ಕೆಲಸ ಆಗೋದಿಲ್ಲ ಅಂತ ಗೊತ್ತಿದ್ದು ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಲ್ವಾ? ನೋಡು, ಅದೇನು ಹೇಳು, ಆಗೋದು ಬಿಡೋದು ಆಮೇಲೆ ಹೇಳೋದು ಹೇಳ್ಬೇಕು ತಾನೆ ನೀನು. ಅಯ್ಯೋ, ಸುಮ್ಮನೆ ವೇಸ್ಟು, ಹೇಳಿದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಅಂತ. ಯಾಕಂಗೆ ಅನ್ಕೊಂಡು ನೋಡು, ಅದೇನು ಹೇಳಬೇಕು ಹೇಳು. ಯಾವುದೇ ಥರದ ನನ್ನ ನಿನ್ನ ಮಧ್ಯದಲ್ಲಿ ಯಾವುದೇ ವಿಷಯ ಮುಚ್ಚಿಡೋಂಥದ್ದು ಏನೂ ಇಲ್ಲ, ಆಯಿತಾ? ನಾವಿಬ್ಬರು ಫ್ರೆಂಡ್ಸು ಅನ್ಕೋ. ಮದುವೆ ಆದ ತಕ್ಷಣ ನೀನೇನು ನಾನು ಹೆಂಡ್ತಿ ತಿನ್ಕೊಂಡು ನಾನು ದಬ್ಬಳಿಕೆ ಮಾಡೋದು ಆ ಥರ ಡಿಫಿಕಲ್ಟ್ ಗಂಡ ನಾನು ಆಗೋದಿಲ್ಲ. ನಾವಿಬ್ಬರು ಯಾವಾಗಲೂ ಫ್ರೆಂಡ್ಸ್ ಆಗಿರೋಣ, ಸರಿಯಾ? ಏನು ಸಾಹೇಬ್ರು ಪರವಾಗಿಲ್ವಲ್ಲ, ಸುಮಾರಾಗಿ ಮಾತಾಡೋದು ಕಲ್ತಿದ್ದೀರಿ. ನಾನೇನು ಮಾತಾಡ್ತಾ ಇದ್ದೆ, ನೀನೇ ಓಡೋಯ್ತಿದ್ದು. ಅವತ್ತಿಂದ ನಿಂಗೆ ಮಾತಾಡ್ತಿದ್ದೆಪ್ಪ. ಇನ್ನೇನು ಸಮಾಚಾರ? ಅಡ್ಗೆನ ಮಾಡ್ಬಿಡ, ಅದು ಏನು ಹೇಳ್ಬೇಕು ಅಂತಲೇ ಹೇಳು. ಅಯ್ಯೋ, ಅದು ನಡಿಯ ಮಾತಲ್ಲ ಬಿಡು ಆಕಾಶ್. ನೋಡು, ಅದೆಷ್ಟೇ ಕಷ್ಟ ಆಗಿರಲಿ, ಅದು ಎಲ್ಲೇ ಇರಲಿ ಅಂತ ಅಂದ್ಕೊಡೋ ಜವಾಬ್ದಾರಿ ನಂದು. ನಾನೇನು ವಸ್ತು ಕೇಳ್ತಾ ಇಲ್ಲ, ಏನೋ ಒಂದು ಹೇಳ್ಬೇಕಾಗಿತ್ತು. ಹೇಳಿದ್ರೆ ಯೂಸ್ ಇದ್ದದ ಇಲ್ವಾ ಅನ್ನೋದು ಗೊತ್ತಾಯ್ತಿಲ್ಲ ನನಗೆ. ನೋಡು, ನೀನು ಮುನ್ಸಲ್ಲಿ ಏನೈತೆ ದಯವಿಟ್ಟು ಹೇಳು, ಆಯಿತಾ? ಮುಚ್ಚು ಮರೆ ಮಾಡ್ಕೋಬೇಡ, ಪ್ಲೀಸ್ ಹೇಳೋದು ಏನು. ಅದೇ ಆಕಾಶ್, ನಾನು ನಿಮಗೆ ಗೊತ್ತಲ್ಲ, ನಾನು SLC ಡುಮ್ಕಿ ಹೊಡೆದಿರೋದು. ಹೇಳು. ನನಗೆ ಜಾಸ್ತಿ ಓದಬೇಕು ಅಂತ ಇಷ್ಟ ಕಣೋ. ಅಟ್ಲೀಸ್ಟ್ SLCನಾದ್ರು ಪಾಸ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಮನಸ್ಸಲ್ಲಿ ಐತೆ. ಸರಿ ಆಯಿತು, ಮಾಡ್ಕೋ. ಯಾರು ಬೇಡ ಅಂದರು? ನೋಡು, ಎಕ್ಸಾಮ್ ಕಟ್ಟಿವೆ ಬಿಡು ನೆಕ್ಸ್ಟು. ಅದಕ್ಕೇ ಒಂದು ವರ್ಷ ಆರಾಮಾಗಿ ಟ್ಯೂಷನು ಅದು ಇದು ಅಂತ ಕಲ್ತ್ಕೊಂಡು ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆದಮೇಲೆ ಮದುವೆ ಆದ್ರೆ ಆಗಲ್ವಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀನು ಸರಿ ಬಿಡು, ಮದುವೆಗೂ ಎಕ್ಸಾಮ್ಗೂ ಏನು ಸಂಬಂಧ? ಸುಮ್ಮನಿರು. ಮದುವೆ ಆದಮೇಲೆ ನೀನು ಕಟ್ಟೆ ಆಗ್ತಿದ್ದಿಲ್ಲ, ಅಮ್ಮ ನಿನ್ನ ಕೆಲಸ ಮಾಡಿಸ್ತಿತ್ತಾ? ಅಲ್ಲೇ ಓದ್ಕೊಂಬರಿವೆ ಬಿಡು. ಇಲ್ಲ ಆಕಾಶ್, ನೋಡು, ನಾನು ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಆಯ್ತಾ? ಈಗ ಸಡನ್ನಾಗಿ ಮದುವೆ ಏನು ಬೇಡ. ನೀನು ಇನ್ನೂ ಕಂಪ್ಲೀಟ್ ಮಾಡಿಲ್ವಲ್ಲ, ಓದು. ನಾನು ಇದೊಂದು ವರ್ಷ ನಾನು ಸ್ವಲ್ಪ ಟ್ಯೂಷನು ಅದು ಇದು ಅಂತ ಕಲ್ತ್ಕೊತೀನಿ. ಆಮೇಲೆ ಬೇಕಾದ್ರೆ ಮುಂದಕ್ಕೆ ಮನೇಲಿ ಇತ್ಕೊಂಡು ಎಕ್ಸಾಮ್ ಬರಿಬೋದಲ್ಲ, ಏನಾದರೂ ಮಾಡೋಕ್ಕಾಯ್ತದೆ. ಇದೊಂದು ಸಲ ಎಕ್ಸಾಮ್ ಬರ್ಕೊಬಿಟ್ರೆ ನಂಗೆ ಒಂಥರ ನೆಮ್ಮದಿ ಆಯ್ತದೆ. ಅಟ್ಲೀಸ್ಟ್ SLC ಏನಾದರೂ ಪಾಸ್ ಮಾಡ್ದಂಗೆ ಆಯ್ತದಲ್ಲ. ನೋಡೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ಮನೆ ಮದುವೆ ಆಗ್ಬಿಟ್ಟು ಮನೇಲಿ ಕುತ್ಕೊಂಡು ಓದ್ಕೋ, ಬೇಡ ಅಂತ ನಾನು. ಅದುವೇ. ಆಮೇಲೆ ಇನ್ನೂ ಒಂದು ರೀಸನು. ಏನು ಹೇಳು? ನಾನು ಕೂದಲು ತುಂಡಾಯ್ತೆ ಅಲ್ವಾ, ಅಷ್ಟೊಂದು ಎಣ್ಣೆನ ಹಾಕಿ ಚೆಂದ ಉದ್ದ ಬೆಳೆಸ್ಕೊತೀನಿ. ಮದುವೆ ಜೀವನದಲ್ಲಿ ಒಂದೇ ಸತಿ ಆಗೋದು. ಈ ಥರ ಶಾರ್ಟ್ ಕಟ್ಟಿಂಗಲ್ಲೆಲ್ಲ ಚೆಂದ ಮದುವೆ ಹೇಳು ಪ್ಲೀಸ್ ಕಣೋ ಆಕಾಶ್. ನನಗೆ ಕೂದಲು ಬೆಳಿಬೇಕು, ನಾನು SLC ಪಾಸ್ ಆಗಬೇಕು. ಇದನ್ನ ಅಪ್ಪ ಅಮ್ಮನ ಹತ್ರ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಿನ್ನ ಹತ್ರ ಹೇಳ್ದೆ, ನೀನೇನಾದ್ರು ಮಾಡೋಕ್ಕಾಯ್ತದಾ? ಸರಿ ಬಿಡು, ಆಯಿತು. ಸರಿ, ನೀನೇನು ತಲೆಗೆಡ್ಸ್ಕೊಬೇಡ. ಆಯಿತು, ಓದು. ಒಟ್ಟಿಗೆ ನೀನು ಮದುವೆಗೆ ಒಪ್ಕೊಂಡಲ್ಲ, ಅದೇ ಖುಷಿ ನನಗೆ. ಅದಕ್ಕಿಂತ ಇನ್ನೊಂದು ಏನು ಸಂತೋಷ ನನಗೆ, ಅಷ್ಟೇ ಸಾಕು. ಆಯಿತು ಬಿಡು, ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಐತೆ. ಆಮೇಲೆ ನನಗೂ ಸ್ವಲ್ಪ ಓದಬೇಕು ಅನ್ನೋದು ಇಂಟ್ರೆಸ್ಟು. ಇನ್ನೊಂದು ವರ್ಷ ಆದ್ರೆ ನಂದು ಮುಗಿತದೆ ಓದಿ. ನಿನಗೂ ಅಷ್ಟೊತ್ತಿಗೆ ಒಂಥರ ಮನಸ್ಸು ಸಮಾಧಾನ ಆಯ್ತದೆ. ಜನನೂ ಬೆಳೆಸ್ಕೊ. ಆಯಿತು ಬಿಡು, ತಡಾರಿಕೆ ಆಗದ ಮದುವೆ. ಏನು ಇವಾಗಲೇ ಏನು ಆ ಥರ ಇಲ್ಲ. ಸರಿ ಬಿಡು. ನಿನ್ಗೇನು ಬೇಜಾರಿಲ್ಲ ತಾನೇ? ಏನಿಲ್ಲ ಕಣವ, ಸದ್ಯಕ್ಕೆ ನೀನು ಮದುವೆಗೆ ಒಪ್ಕೊಂಡಲ್ಲ ಅಷ್ಟೇ ನಂಗೆ ತುಂಬ ಖುಷಿ ಆಗೈತೆ. ನನಗೆ ನೀನು ಏನು ಹೇಳಿದ್ರು ನಾನು ಕೇಳ್ತಿದ್ದೆ. ನೀನು ಒಪ್ಕೊಂಡಲ್ಲ ಅಷ್ಟೇ ಸಾಕು ನನಗೆ. ನಿಜವಾಗ್ಲೂ ನನಗೆ ಏನೋ ಒಂದು ಸಿಕ್ಬಿಟ್ಟದ ಅದ್ಭುತವಾದ ವಸ್ತು ಅನ್ನಂಗೆ ಆಗ್ಬಿಟ್ಟದ ನನಗೆ. ಓಹೋ, ಏನು ಸಾಹೇಬ್ರು ಇಷ್ಟು ಮಟ್ಟಕ್ಕೂ ಮಾತಾಡ್ತಾ ಇದ್ದೀರಿ? ಏನು ಪರವಾಗಿಲ್ವಲ್ಲ, ಸುಮಾರಾಗಿ ಮಾತಾಡೋದು ಕಲ್ತಿದ್ದಿ? ನಾನು ಯಾವಾಗಲೂ ಸೂಪರಾಗಿ ಮಾತಾಡೋದಕ್ಕಂತೀರಿ. ಆಕಾಶ್, ಈ ವಿಷಯವ ನೀನು ಹೆಂಗಾರು ಮಾಡಿ ಅತ್ತೆ ಮಾವನಿಗೆ ಮತ್ತು ಅಪ್ಪ ಅಮ್ಮನಿಗೆ ಹೇಳ್ತೀಯಾ? ನೋಡು, ನೀನು ತಲೆಗೆಡ್ಸ್ಕೊಬೇಡ ಬಿಡು. ನೀನು ಏನು ಇದು ಮಾಡಬೇಡ, ಟೆನ್ಷನ್ ತಗೋಬೇಡ. ನಾನು ನಿನ್ನೆ ಕೇಳೋದಿಲ್ಲ. ನಾನೇ ಒಂದು ವರ್ಷ ಓದಬೇಕು ಅಂತ ಹೇಳ್ಬಿಟ್ಟು ನಾನೇ ಮುಂದಕ್ಕೆ ಹಾಕ್ತೀನಿ, ಆಯಿತಾ? ಅಷ್ಟೊತ್ತಿಗೆ ನಿನ್ನ ಇಷ್ಟನೂ ಬಗೆಹರಿತದೆ, ನನ್ನ ಇಷ್ಟನೂ ಬಗೆಹರಿತದೆ. ಮಾತಾಡೋಕೆ ಮದುವೆ ಆಗೋದು ಮುಂದಿನ ವರ್ಷನೇ ಆಗೋಣ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಕಣೋ. ನನಗಂತೂ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಅದೃಷ್ಟ ಮಾಡಿದೆ ನಾನು. ನಿಜಕ್ಕೂ ನೀನು ಒಪ್ತೀಯೋ ಇಲ್ವೋ, ಏನು ಮಾಡೋದು, ನನ್ನ ಬೈಕೇನ ಈಡೇರ್ಸ್ಕೊಳಕ್ಕೆ ಆಯ್ತದೋ ಇಲ್ವೋ ಅಂದ್ಕೊಂಡು ಅಷ್ಟೊಂದು ಬೇಜಾರಾಗೋಗಿತ್ತು ನನಗೆ. ಹೆಂಗೋ ಭಾಳ ಖುಷಿ ಆಯಿತು ಆಕಾಶ್. ಥ್ಯಾಂಕ್ ಯು ಕಣೋ. ನೋಡು, ನಿನ್ನ ಏನೇ ಇಷ್ಟ ಇದ್ರೂ ದಯವಿಟ್ಟು ಹೇಳ್ಕೊ. ಅದನ್ನ ನಾನು ತೀರ್ಸೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ. ಹಿಂಗೆ ಮುಂದೆ ಸ್ಪಿಚ್ ಮಾತಾಡ್ದಾಗಲೇ ಅಲ್ವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕಾಗೋದು. ನೀನು ಏನೇ ಒಂದು ಇದ್ರೂ, ಯಾವುದೇ ಥರದ ಡೌಟ್ ಇದ್ರೂ ನನ್ನೇ ಕ್ಲಿಯರ್ ಮಾಡ್ಕೊ. ಏನೇ ಇದ್ರೂ ನನಗೆ ಹೇಳು, ಓಕೆನಾ? ಮದುವೆ ಆಗೋಣ ಅನ್ನೋದಕ್ಕಿಂತ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ. ತಲೆಗೆಡ್ಸ್ಕೊಬೇಡ. ನೀನು ಆರಾಮಾಗಿ ಓದು, ಆಯಿತಾ? ಸರಿ ಆಕಾಶ್,
ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ನೀನು ಎಷ್ಟೊಂದು ಒಳ್ಳೆಯವನು. ಓಹೋ ಮತ್ತೆ ಮದುವೆ ಆಯ್ಕಿಲ್ಲ ಅವ್ನು ಯಾವನೋ ಬೆಂಗಳೂರನ್ನ ಆಯ್ತೀನಿ ಅಂತಿದೆ, ಆಗಬೇಕಾಗಿತ್ತು. ಹ್ಞೂ ಆಗಬೇಕಾಗಿತ್ತು, ಏನು ಮಾಡಿ ಮಿಸ್ ಆಗೋಯ್ತು. ಹಾಂ ತಮಾಸಿಗೆ ಅಂದಕ್ಕಂತೆ ಬಿಡು. ನಂಗೆ ನಿಜಕ್ಕೂ ನಿನ್ನ ಮದುವೆ ಆಗೋದ್ರಲ್ಲಿ ತುಂಬ ಖುಷಿ ಆಯ್ತು. ಸರಿ ಆಯಿತು ಬಿಡು. ಅಪ್ಪ ಅಮ್ಮನ ಹತ್ರ, ಅಜ್ಜಿಯರ ಹತ್ರ, ಎಲ್ಲರ ಹತ್ರ, ಅತ್ತೆ ಮಾವನ ಹತ್ರ, ಎಲ್ಲರ ಹತ್ರ ನಾನು ಮಾತಾಡೋ ಜವಾಬ್ದಾರಿ ನಂದು. ನೀನೇನು ತಲೆಗೆಡ್ಸ್ಕೊಬೇಡ, ಕೂಲಾಗಿರು ಆಯಿತಾ. ನಿನ್ನ ಬೈಕೆಲ್ಲ ತೀರ್ತದೆ. ಹಾಂ ಸರಿ ಆಕಾಶ ಆಯಿತು. ಥ್ಯಾಂಕ್ಸ್ ಕಣೋ, ನನ್ನ ಮನಸ್ಸಿನ ಭಾವನೆಗಳು ಅರ್ಥ ಮಾಡ್ಕೊಂಡಿದ್ಕೆ. ನೋಡು, ಅದು ನನ್ನ ಕರ್ತವ್ಯ. ನೀನು ಇಷ್ಟಗಳು ಏನಿದ್ದಾವೋ ಅವೆಲ್ಲ ತೀರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ತಾನೇ. ಅದ್ರ ಬಗ್ಗೆ ಎಲ್ಲ ನೀನು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಸರಿ ಆಯಿತು, ಥ್ಯಾಂಕ್ಸ್ ಕಣೋ. ಇನ್ನೊಂದ್ಸತಿ ಟ್ಯಾಂಕ್ಸ್ ಗಿಂಗ್ಸ್ ಅಂತ ಹೇಳ್ಬಿಟ್ರೆ ಹೊಡೆದ್ಬಿಡ್ತೀನಿ. ಎಷ್ಟು ಸತಿ ಹೇಳಿಯ ನೀನು? ಇನ್ನೊಂದ್ಸತಿ ಹಂಗೆಲ್ಲ ಹೇಳಂಗಿಲ್ಲ. ಸರಿ ಕಣೋ ಆಯಿತು. ಸರಿ, ಊಟ ಮಾಡ್ದಾ? ಇಲ್ಲ ಆಕಾಶಿಗೆ ಮಾಡಬೇಕು. ಮಗ ಪೂದ ಯಾರು ಕೂತ್ ಮಾತಾಡ್ತಿದ್ದಿ? ಅಮ್ಮ ಆಕಾಶ್ ಫೋನ್ ಮಾಡವ್ರೆ. ನಮ್ಮ ಆಕತು ಕೊದಿಲಿ ಫೋನ. ಹಲೋ ಅತ್ತೆ, ಚೆನ್ನಾಗಿದ್ದೀರಾ? ತಂದಾಗಿವ್ನಿ ಕಣಪ್ಪ ಆಕತು. ನೀನ್ ತಂದಾಗಿದ್ದೀಯಾ? ಅಮ್ಮ ತಂದಾಗಿದ್ದದ? ಅಪ್ಪ ತಂದಾಗಿದ್ದದ? ಹ್ಞೂ ಹ್ಞೂ ಹ್ಞೂ, ಎಲ್ಲ ಚೆನ್ನಾಗಿವಿ. ನೀವ್ ಹೆಂಗಿದ್ದೀರಿ? ಮಾವ ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ, ಎಲ್ಲ ತಂದಾಗಿವಿ. ಅಯ್ಯೋ ನಂಗಂತೂ ಬಾಳ ಕುತಿ ಆಯ್ತು ಕಣ್ ಮಗ. ತನ್ನೋದ್ರಿಂದನೂ ನಿಂಗೆ ಮದುವೆ ಮಾಡ್ಬೇಕು ಮದುವೆನ ಮಾಡ್ಬೇಕು ಪೂದುನ ಅನ್ಕೊಂಡು ನಂಗೆ ಒತ್ತಿ ಆತೆ ಆಗಿತ್ತಿಲ್ಲ. ಈಗ ಒಂಥರ ಮಂತಿಗೆ ಭಾಳ ಸಮಾಧಾನ ಆಯ್ತು ಕಣಪ್ಪ. ಹೆಂಗೋ ತದ್ದೇಕೆ ನನ್ನ ಮೊದಲು ನಂಗೆ ದದ್ದಿಯಾಗಿ ನೀವೆಲ್ಲ ಬುದ್ಧಿವಂತಿ ಆಗ್ಬಿಟ್ಲಲ್ಲ, ಅದಕ್ಕೆ ನನಗೆ ಒತ್ತಿ ಕುತಿ ಆಯ್ತೇ ಇಲ್ಲ. ತಂದಾಗಿ ನೋಡ್ಕೋಬೇಕು ನೀನು ನನ್ನ ಮೊದ್ಲ, ಆಯ್ತಾ ಮದ್ನೆ? ಸರಿ ಅತ್ತೆ, ಆಯ್ತು, ನೋಡ್ಕತ್ತೀವಿ. ಆಮೇಲೆ ನಮ್ಮನ್ನು ತಂದಾಗ ನೋಡ್ಕೋಬೇಕು ಕಣಪ್ಪ. ನಮ್ಗೆ ಇನ್ನೊಂದು ಗಂಡು ಮಗ ಇದ್ದಾನ ನೋಡ್ಕೊಳಕ್ಕೆ. ಏನೇ ಇದ್ರು ನಿನ್ಗೆ ಆಯ್ತಾ. ಮನೆ ಆತಿ ದುಡ್ಡು ಕಾತು ಎಲ್ಲ ನಿಂದೆ ಕಣಪ್ಪ. ಹೊತ್ಕತ್ತಾಗಿ ಪೂದುನ ತಂದಾಗ ನೋಡ್ಕೋ. ಹೊಟ್ಟೆ ಉತ್ಪೇದ ನನ್ನ ಮೊದ್ಲ ಕಣಪ್ಪ. ಸರಿ ಸರಿ ಆಯ್ತು ಅತ್ತೆ, ಚೆನ್ನಾಗಿ ನೋಡ್ಕತ್ತೀನಿ. ತಂದಾಗ ನೋಡ್ಕತಿ ಅಂತ ನಂಗೆ ಗೊತ್ತು. ಎತ್ತೇ ಆದ್ರೂ ನಮ್ಮ ಅಣ್ಣನ ಮಗ ಅಲ್ವಾ. ನಮ್ಮ ಅಣ್ಣನ ಮಗ ಅತ್ತೊಂದು ಅಲ್ಲೇವನು. ನಮ್ಮ ಅಣ್ಣನ ನಂಗೆ ಬಾಲ ಅಲ್ಲೇವನು ನನ್ನ ಹಲಿಮಯ್ಯ. ನಂಗೆ ಗೊತ್ತಿಲ್ವಾ? ಆಯ್ತು ಅತ್ತೆ, ಸರಿ ಸರಿ ನೋಡ್ಕತ್ತೀನಿ. ಸುಮ್ಮನೆ ಇರತ್ತೆ, ತಲೆ ಕೆಡ್ಸ್ಕೊಬೇಡ ಆಯ್ತಾ. ಮಾವ ಎಲ್ಲೋಯ್ತು? ಮಾವ ಹೊಲ್ತಕ್ಕೆ ಹೋಗದೆ ಕಣವ, ಹೊಲ್ತಕ್ಕೆ ಹೋಗದೆ. ಮಾವನಿಗೂ ಒತ್ತಿ ಕುತಿ ಆಗಿಲ್ಲ ಹಂಗಂತಿತ್ತು. ಬಾಲ ಕುತಿ ಆಯ್ತು. ಗೊತ್ತಿರೋ ಜಾಗಕ್ಕೆ ಮೊದ್ಲ ಮದುವೆ ಮಾಡ್ತೇವಿ. ಯಾವ ಯತ್ನೇನೂ ಇಲ್ಲ. ಹೆಂಗೋ ತದ್ದಕ್ಕೆ ಮದುವೆ ಒಪ್ಕೊಂಡು ಎಲ್ಲ ತರಿ ಆಯ್ತಲ್ಲ ಅನ್ಬಿಟ್ಟು ಒತ್ತಿ ಕುತಿ ಪತ್ತಿತ್ತಿಲ್ಲ ಮಾವ. ನಂಗೂ ಬಾಳ ಕುತಿ ಆಯ್ತು ಕಣವ. ಆಯ್ತು ಅತ್ತೆ, ನನಗೂ ಅಷ್ಟೇ ಭಾಳ ಖುಷಿ ಆಯ್ತು. ಊರಿಗೆ ಬಂದ್ರತೆ? ತರಿ ಬರ್ತೀವಿ ತುಮ್ನಿರಪ್ಪ. ನೀನೇ ಊರಲ್ಲಿಲ್ಲ ಆತ್ಲಲ್ಲಿದಿ ಅಂತೆ. ನೀನು ಊರಿಗೆ ಬರ್ತಿ ಎಲ್ಲಾಗ ಫೋನ್ ಮಾಡು, ಬರ್ತೀವಿ ಆಯ್ತಾ. ತರಿ ಕಣಪ್ಪ ಆಯ್ತು. ಮದ್ಗನ ಅಮ್ಮ ಕೊಡು, ನಾನು ಮಾತಾಡ್ಬೇಕು. ತಾದು ಪೂದನ್ ಕೊಡ್ತೀನಿ. ಹಲೋ ಹೇಳು ಆಕಾಶು. ಸರಿ ಕಣೋ, ಆಮೇಲೆ ಮಾಡ್ತೀನಿರಪ್ಪ. ಸರಿ ಆಕಾಶ ಆಯ್ತು. ಲವ್ ಯು. ಹಾ, ಇನ್ನೊಂದ್ಸತಿ ಹೇಳು. ಒಂದೇ ಸತಿ ನಾನು ಹೇಳೋದು. ಅಯ್ಯೋ, ನನ್ನ ಸರಿ ಕೇಳಿಸ್ಕೊಳ್ಳೂ ಇಲ್ಲ, ಏನೂ ಇಲ್ಲ. ಪ್ಲೀಸ್ ಕಡೆ, ಪ್ಲೀಸ್ 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 ಪ್ಲೀಸ್. ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳೇ. ಹೇಳಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿಂದ ಅಮ್ಮ ಅಂತೀನಿ ಹೇಳು. ಒಂದ್ಸತಿ ಹೇಳು ಪ್ಲೀಸ್ ಪ್ಲೀಸ್ ಪೂಜಾ ಪ್ಲೀಸ್. ನಾನು ಒಂದೇ ಸತಿ ಹೇಳೋದು ಕೇಳಿಸ್ಕೋಬೇಕಾರೆ. ಸರಿ ಆಯ್ತು. ಅಮ್ಮ ಇಲ್ಲ ಐತೆ. ಬಾಯ್ ಬಾಯ್ ಚಿನ್ನಿ, ಲವ್ ಯು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.